ಮೈಸೂರು ಲೋಕ ಕದನ ಗೆಲ್ಲೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಕಸರತ್ತು ಜೋರಾಗಿದೆ. ಶೃಂಗೇರಿ ಸ್ವಾಮೀಜಿಗಳ ಮೊರೆ ಹೋದುವ ಉಭಯ ಪಕ್ಷಗಳು. ವಿಧುಶೇಖರ ಭಾರತಿ ಸ್ವಾಮೀಜಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಆ ಬೆನ್ನಲ್ಲೇ ಈಗ ಯದುವೀರ್ ಕೂಡ ಸ್ವಾಮೀಜಿಯನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ವಿಧುಶೇಖರ ಭಾರತಿ ಸ್ವಾಮೀಜಿಯನ್ನ ಉಭಯ ನಾಯಕರು ಕೂಡ ಭೇಟಿಯಾಗಿದ್ದಾರೆ. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ, ನಂತರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ ಕೂಡ ಭೇಟಿಯಾಗಿ ಪಾದಪೂಜೆಯನ್ನು ನೆರವೇರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಯದುವಂಶದ ಆರಾಧ್ಯ ದೈವವೇ ಶೃಂಗೇರಿ ಪೀಠ ಆಗಿರೋದ್ರಿಂದ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಉಭಯ ಪಕ್ಷದ ನಾಯಕರ ನಡೆ. ಇಬ್ಬರೂ ಕೂಡ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನ ರಾಜರು ಯದುವಂಶದ ಆರಾಧ್ಯ ದೈವ ಇದೇ ಶೃಂಗೇರಿ ಪೀಠದ ದೈವ ಆಗಿರೋದ್ರಿಂದ ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತನಾಡಿದ್ರು, ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡಿದ್ರು. ಅದಾದ ನಂತರ ಮೈಸೂರು ಕೊಡಗಿನ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಯದುವೀರ್ ಒಡೆಯರ್ ಕೂಡ ಶೃಂಗೇರಿ ಸ್ವಾಮೀಜಿಯವರನ್ನ ಭೇಟಿಯಾಗಿ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಚುನಾವಣೆ ಹತ್ತಿರ ಇರುವಾಗ ಅದರಲ್ಲೂ ಮೈಸೂರನ್ನು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿರೋ ಸಂದರ್ಭದಲ್ಲಿ ಈ ಬೆಳವಣಿಗೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎರಡೂ ಪಕ್ಷದ ನಾಯಕರು ಕೂಡ ಒಂದು ಕಡೆ ಖುದ್ದು ಸಿಎಂ ಸ್ವಾಮೀಜಿಯನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ, ಮತ್ತೊಂದು ಕಡೆ ಅಭ್ಯರ್ಥಿ ಯದುವೀರ್ ಒಡೆಯರ್ ಕೂಡ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಮೈಸೂರು ಈಗ ಪ್ರತಿಷ್ಠೆಯ ಕಣ. ಒಂದು ಕಡೆ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಬಿಜೆಪಿಯ ಅಭ್ಯರ್ಥಿ, ಇಬ್ಬರೂ ಶೃಂಗೇರಿ ಸ್ವಾಮಿಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿರೋದು ಯಾವ ಲೆಕ್ಕಾಚಾರ ಇದು ಅಂತ? ವಿಜಯ್, ಶತಾಯಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಒಂದೆಡೆ ಕಾಂಗ್ರೆಸ್ ಪಕ್ಷ, ಮತ್ತೊಂದೆಡೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷ, ಇಬ್ಬರು ಪಕ್ಷದ ನಾಯಕರುಗಳು ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕಳೆದ 4 ದಿನಗಳ ಹಿಂದಷ್ಟೇ ಮೈಸೂರಿಗೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಗ್ರಹಾರದಲ್ಲಿರುವಂತಹ ಶೃಂಗೇರಿ ಪೀಠದ ಶಾರದಾಂಬೆಯ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಶೃಂಗೇರಿ ಪೀಠದ ವಿಧುಶೇಖರ ಭಾರತಿ ಸ್ವಾಮೀಜಿಗಳನ್ನ ಅವರು ಖುದ್ದು ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಸುದೀರ್ಘವಾಗಿ ಅರ್ಧ ತಾಸಿಗೂ ಅಧಿಕ ಸಮಯಗಳ ಕಾಲ ಅವರ ಜೊತೆ ಮಾತನಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ರಾಜಕಾರಣದ ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಬರ ಪರಿಸ್ಥಿತಿ ಸೇರಿದಂತೆ ಹಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನ ಕೋರುವುದರ ಜೊತೆಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಜೊತೆಗೆ ಶ್ರೀಗಳು ಸಿದ್ದರಾಮಯ್ಯ ಅವರಿಗೆ ಆಶೀರ್ವಾದವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಸದ್ಯ ಈಗ ಮೈಸೂರು ಅರಮನೆ ಒಡೆಯರ್ ಅವರು ಪಾದ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಅರಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಹಾಗೂ ಪ್ರಮೋದದೇವಿ ಒಡೆಯರ್ ಅವರು ಅರಮನೆಯ ಕಲ್ಯಾಣ ತೊಟ್ಟಿಯಲ್ಲಿ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸುಮಾರು 1 ತಾಸಿಗೂ ಅಧಿಕ ಸಮಯಗಳ ಕಾಲ ಸುದೀರ್ಘವಾಗಿ. ಓಕೆ, ಧನ್ಯವಾದ ರವಿ ಪಾಂಡವಪುರ. ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟ ಹಿನ್ನೆಲೆಯಲ್ಲೇ ಯದುವೀರ್ ಒಡೆಯರ್ ಕೂಡ ಭೇಟಿ ಕೊಟ್ಟು ಸ್ವಾಮೀಜಿಗಳ ಪಾದಪೂಜೆ ನಡೆಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬಹಳ ಕುತೂಹಲ ಮತ್ತು ರೋಚಕತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕ್ಷಿಯಾಗ್ತಾ ಇದೆ. ಅನಿರೀಕ್ಷಿತ ಅನ್ನೋ ಹಾಗೆ ಯದುವೀರ್ ಒಡೆಯರನ್ನು ಮೈಸೂರಿನಿಂದ ಅಭ್ಯರ್ಥಿಯಾಗಿ ಬಿಜೆಪಿ ಕಣಕ್ಕಿಳಿಸಿ ಹೊಸ ಗೇಮ್ ಪ್ಲಾನ್ ರೆಡಿ ಮಾಡಿರೋದ್ರಿಂದ ಖುದ್ದು ತಮ್ಮದೇ ಸ್ವಂತ ಜಿಲ್ಲೆ, ಮುಖ್ಯಮಂತ್ರಿಗಳ ಪ್ರತಿಷ್ಠೆ, ಅವರು ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡೋ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಎರಡೂ ಕಡೆಯಿಂದ ಅಷ್ಟೇ ಹಗ್ಗಜಗ್ಗಾಟ ಮುಂದುವರಿತಾ ಇದೆ. ಒಕ್ಕಲಿಗಾಸ್ತ್ರ ಪ್ರಯೋಗ ಇರಬಹುದು, ಶೃಂಗೇರಿ ಶ್ರೀಗಳನ್ನು ಈಗ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿರೋದು ಎಲ್ಲ ಬೆಳವಣಿಗೆಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.